ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದ ಪ್ರಕಾರ ಪರಶಿವನು ಕೈಲಾಸ ಪರ್ವತದ ಶಿಖರದ ಮೇಲೆ ಹಿಮವಂತನ ಪುತ್ರಿ ಪಾರ್ವತಿಯೊಂದಿಗೆ ನೆಲೆಸಿದ್ದಾನೆ. ಶಿವ ಇಲ್ಲಿ ಸದಾಕಾಲ ಧ್ಯಾನಮಗ್ನನಾಗಿರುತ್ತಾನೆ. ಅಲ್ಲದೆ ಧನಾಧಿಪತಿ ಕುಬೇರನ ನೆಲೆಯೂ ಸಹ ಕೈಲಾಸ ಪರ್ವತದ ಸನಿಹದಲ್ಲಿಯೇ ಇದೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವನ್ನು ಸ್ವರ್ಗ, ಆತ್ಮದ ಅಂತಿಮ ನೆಲೆ ಮತ್ತು ವಿಶ್ವದ ಪರಮೋನ್ನತ ಆಧ್ಯಾತ್ಮಿಕ ಕೇಂದ್ರವೆಂದು ಪರಿಗಣಿಸುತ್ತೇವೆ. ವಿಷ್ಣು ಪುರಾಣದ ಪ್ರಕಾರ ಕೈಲಾಸ ಪರ್ವತವು ಜಗತ್ತಿನ ಕೇಂದ್ರ ಮತ್ತು ಅದರ 4 ಮುಖಗಳು ಸ್ಫಟಿಕ, ಪದ್ಮರಾಗ, ಸ್ವರ್ಣ ಮತ್ತು ನೀಲವೈಢೂರ್ಯದಿಂದ ಮಾಡಲ್ಪಟ್ಟಿವೆ ಎಂದು ಉಲ್ಲೇಖಿಸುತ್ತೆ. ಕೈಲಾಸ ಪರ್ವತವು ಜಗತ್ತಿನ ಆಧಾರ ಸ್ತಂಭ. ಅದರ ಎತ್ತರ 84,000 ಯೋಜನೆಗಳಷ್ಟು. ಅದು ವಿಶ್ವಮಂಡಲದ ಕೇಂದ್ರವಾಗಿದ್ದು ಪದ್ಮಾಕೃತಿಯಲ್ಲಿ ಹಬ್ಬಿರುವ 6 ಪರ್ವತ ಶ್ರೇಣಿಗಳ ಕೇಂದ್ರ ಸ್ಥಾನದಲ್ಲಿದೆ. ಕೈಲಾಸ ಪರ್ವತದಿಂದ ಹೊರಹರಿಯುವ 4 ನದಿಗಳು 4 ದಿಕ್ಕಿನಲ್ಲಿ ಪ್ರವಹಿಸಿ ಜಗತ್ತನ್ನು 4 ಪ್ರದೇಶಗಳನ್ನಾಗಿ ವಿಭಜಿಸಿವೆ. ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಅತಿ ಪ್ರಮುಖ ಶಿಲೆಯಲ್ಲಿ ಕೊರೆದು ಮಾಡಿರುವ ದೇವಾಲಯವೆಂದರೆ ಎಲ್ಲೋರಾದ ಕೈಲಾಸ ದೇಗುಲ. ಇದಕ್ಕೆ ಕೈಲಾಸ ಪರ್ವತವೇ ಸ್ಫೂರ್ತಿ. ಈ ದೇವಸ್ಥಾನದ ಅನೇಕ ಶಿಲ್ಪಗಳು ಶಿವ ಪಾರ್ವತಿಯರಿಗೆ ಸಂಬಂಧಿಸಿದ ಘಟನಾವಳಿಗಳನ್ನು ತೋರಿಸುತ್ತವೆ. ಇವುಗಳ ಪೈಕಿ ರಾವಣನು ಕೈಲಾಸ ಪರ್ವತವನ್ನು ಬುಡ ಸಮೇತ ಕೀಳಲು ನಡೆಸಿದ ಪ್ರಯತ್ನವೂ ಒಂದು. ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದೇ. ಅಷ್ಟಕ್ಕೂ ಶಂಕರನು ಕೈಲಾಸ ಪರ್ವತದ ಮೇಲೆ ಯಾವಾಗ ಹೋದ? ಪರಿಪೂರ್ಣ ಮಂಗಳಮೂರ್ತಿಯಾಗಿ ಮಹಾದೇವನು ಅಲ್ಲಿ ಮಾಡಿದ್ದೇನು? ಕುಬೇರನೊಡನೆ ಅವನ ಮೈತ್ರಿಯು ಯಾವಾಗ ಆಯಿತು? ಹೀಗೆ ಇಂಥ ಎಲ್ಲ ಸಂಗತಿಯನ್ನ ತಿಳಿದುಕೊಳ್ಳುತ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬ್ರಹ್ಮ ನಾರದನಿಗೆ ಶಿವ ಕೈಲಾಸವಾಸಿಯಾದ ಕಥೆಯನ್ನ ಸುವಿವರವಾಗಿ ತಿಳಿಸುತ್ತಾನೆ. ಈ ಉಲ್ಲೇಖ ಶಿವಪುರಾಣದಲ್ಲಿ ಕಾಣಸಿಗುತ್ತೆ. ಇದು ನಮ್ಮನ್ನ ಮೊದಲಿಗೆ ಕುಬೇರನ ಕಥಾ ವೃತ್ತಾಂತದ ಕುರಿತಾಗಿ ವಿವರಣೆ ಸಿಗುತ್ತೆ. ಈಗಾಗಲೇ ಕುಬೇರನ ಕುರಿತಾಗಿ ಸಂಕ್ಷಿಪ್ತ ವಿಡಿಯೋ ಮಾಡಲಾಗಿದೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ದಯವಿಟ್ಟು ವೀಕ್ಷಿಸಿ. ಇವತ್ತಿನ ಕತೆಗೆ ಬರೋದಾದ್ರೆ ಸ್ನೇಹಿತರೆ, ಕಾಂಪಿಲ್ಯ ನಗರದಲ್ಲಿ ಯಜ್ಞದತ್ತನೆಂಬ ಬ್ರಾಹ್ಮಣನಿದ್ದ. ಅವನು ಸದಾಚಾರಿ ಆಗಿದ್ದನು. ಅವನಿಗೆ ಗುಣನಿಧಿ ಎಂಬ ಮಗನಿದ್ದನು. ಗುಣನಿಧಿಯು ದುರಾಚಾರ್ಯೂ ಜೂಜುಕೋರನೂ ಆಗಿದ್ದ. ಆದುದರಿಂದ ಯಜ್ಞದತ್ತ ಸಂಸಾರವನ್ನ ತೊರೆದು ಅದೆಲ್ಲಿಗೋ ಹೊರಟು ಹೋದ. ಇತ್ತ ಕಡೆ ಅಪ್ಪನಿಗೆ ತನ್ನೆಲ್ಲಾ ವಿಚಾರ ತಿಳಿಯಿತು ಎಂದು ಮಗ ಗುಣನಿಧಿ ಹೆದರಿಕೆಯಿಂದಲೇ ಮನೆ ತೊರೆದು ಸಾಧುಗಳ ಗುಂಪಿಗೆ ಸೇರಿಕೊಂಡ. ಹೀಗೆ ಜೂಜುಕೋರ ಕಳ್ಳನಾಗಿದ್ದ ಗುಣನಿಧಿಯು ಹಸಿವೆಯಿಂದ ಬಳಲುತ್ತಿದ್ದ. ಹೀಗೆ ಆ ತಂಡ ಒಂದು ರಾತ್ರಿ ಶಿವಾಲಯದಲ್ಲಿ ತಂಗಿತ್ತು. ಶಿವನಿಗೆ ನೈವೇದ್ಯ ಮಾಡಿ ಎಲ್ಲರೂ ದೇವಾಲಯದಲ್ಲಿಯೇ ರಾತ್ರಿ ಕಳೆಯಲು ಮುಂದಾಗ್ತಾರೆ. ಹೀಗೆ ಎಲ್ಲರೂ ಮಲಗಿದ್ದಾಗ ಹಸಿವಿನಿಂದಿದ್ದ ಗುಣನಿಧಿಯು ಮಧ್ಯರಾತ್ರಿ ಎದ್ದವನೇ ಗರ್ಭಗುಡಿಯಲ್ಲಿ ಇಟ್ಟಿದ್ದ ನೈವೇದ್ಯ ತಿನ್ನಲು ಕತ್ತಲಲ್ಲೇ ನಡೆಯಲು ಶುರು ಮಾಡಿದ. ಗರ್ಭಗುಡಿಯಲ್ಲಿ ಅಂಧಕಾರವಿತ್ತು. ಆಗ ಅವನು ತನ್ನ ವಸ್ತ್ರಕ್ಕೆ ಬೆಂಕಿ ಹಚ್ಚಿ ಬೆಳಗಿಸಿದ. ಇದ್ದಕ್ಕಿದ್ದಂತೆ ಕೈತಾಗಿ ಶಬ್ದವಾದಾಗ ಎಚ್ಚರಗೊಂಡ ಜನ ಅವನನ್ನ ಹಿಡಿದು ಕಳ್ಳನೆಂದು ಥಳಿಸಿಬಿಡ್ತಾರೆ. ಆದ್ರೆ ಗುಣನಿಧಿಯು ಪೆಟ್ಟು ತಾಳಲಾರದೆ ಸ್ಥಳದಲ್ಲಿಯೇ ದಾರುಣ ಸಾವಿಗೀಡಾಗ್ತಾನೆ. ಅವನು ಮಾಡಿದ ಕುಕರ್ಮಕ್ಕಾಗಿ ಯಮದೂತರು ಅವನನ್ನು ಕರೆದೊಯ್ಯಲು ಬರ್ತಾರೆ. ಅಷ್ಟರಲ್ಲಿ ಶಂಕರನ ಶಾರ್ಷದರು ಬಂದು ಗುಣನಿಧಿಯನ್ನ ಬಿಡಿಸಿದರು. ಶಿವಗಣದ ಸಂಗದಿಂದ ಅವನ ಹೃದಯವು ಶುದ್ಧವಾಗಿದೆ. ಪರಮೇಶ್ವರನಿಗೆ ದೀಪದಾನ ಮಾಡಿದ್ರಿಂದ ಅವನು ಪುಣ್ಯಮಯನಾಗಿದ್ದ. ಶಿವಗಣದ ಸಹವಾಸದಿಂದ ಅವನ ಮನವು ಪವಿತ್ರವಾಗಿತ್ತು. ಹಾಗಾಗಿ ಕೊನೆಗೆ ಅವನನ್ನ ಶಿವಲೋಕಕ್ಕೆ ಕರೆದೊಯ್ಯಲಾಯಿತು.
ಅಲ್ಲಿ ಗುಣನಿಧಿ ಶಿವಲೋಕದಲ್ಲಿ ದಿವ್ಯ ಭೋಗಗಳನ್ನು ಅನುಭವಿಸಿದ. ಕಾಲಾಂತರದಿಂದ ಕಲಿಂಗರಾಜ ಅರಿಂದವನ ಪುತ್ರನಾಗಿ ಜನಿಸಿದನು. ಅವನ ಹೆಸರು ದಮನೆಂದಿತ್ತು. ದಮನು ನಿರಂತರವಾಗಿ ಶಿವಪೂಜೆ, ಶಿವಭಜನೆ, ಶಿವಜಪಗಳಲ್ಲಿ ಮಗ್ನನಾಗಿರುತ್ತಿದ್ದನು. ಅವನು ತಂದೆಯ ತರುವಾಯ ಸಿಂಹಾಸನವನ್ನೇರಿದನು. ಅವನು ರಾಜ್ಯದಲ್ಲಿಯ ಪ್ರತಿಯೊಂದು ಶಿವಾಲಯದಲ್ಲಿಯೂ ದೀಪಗಳನ್ನು ಪ್ರಜ್ವಲಿಸುವಂತೆ ಮಾಡಿದನು. ದೀಪದಾನದ ಫಲವಾಗಿ ಅವನು ಜನ್ಮಾಂತರದಲ್ಲಿ ಅಲಕಾವತಿ ನಗರದ ಸ್ವಾಮಿಯಾದನು. ಅವನಿಗೆ ದಿಕ್ಪಾಲಕ ಪದವಿಯೂ ದೊರೆಯಿತು. ಶಿವಾಲಯದಲ್ಲಿ ದೀಪದಾನ ಮಾಡಿದ್ದರಿಂದಲೂ, ಶಿವಪೂಜೆ, ಶಿವಜಪ, ಶಿವಭಜನೆಗಳಿಂದಲೂ ಅವನು ಮಹಾಪದವಿಯನ್ನ ಹೊಂದಿದ್ದನಲ್ಲದೆ ಶಿವನ ಮೈತ್ರಿಯನ್ನ ನಿರಂತರವಾಗಿ ದೊರಕಿಸಿಕೊಂಡನು. ಶಿವನು ಅವನ ಮೇಲೆ ಪ್ರಸನ್ನನಾದನು. ಇದನ್ನೇ ಬ್ರಹ್ಮದೇವ ನಾರದನಿಗೆ ಹೇಳ್ತಾರೆ. ನಾರದ, ಪದ್ಮಕಮಲದಲ್ಲಿಯ ಸಂಗತಿಯನ್ನು ಹೇಳುವನು ಕೇಳು. ನನ್ನ ಮಾನಸಪುತ್ರ ಪುಲಸ್ತ್ಯನಿಂದ ವಿಶ್ರವನು ಜನಿಸಿದನು. ವಿಶ್ರವನ ಪುತ್ರನು ವೈಶ್ರವಣ, ಅಂದರೆ ಕುಬೇರನು. ಇವನು ತ್ರಿನೇತ್ರಧಾರಿ ಮಹಾದೇವನ ಆರಾಧನೆ ಮಾಡಿದನು. ಅವನಿಗೆ ಅಲಕಾಪುರಿಯ ಆಧಿಪತ್ಯವೂ ದೊರೆಯಿತು. ಪದ್ಮಕಲ್ಪವು ಮುಗಿದೊಡನೆಯೇ ಮೇಘವಾಹನ ಕಲ್ಪವು ಪ್ರಾರಂಭವಾಯಿತು. ಆ ಕಲ್ಪದಲ್ಲಿ ಕುಬೇರನು ಯಜ್ಞದತ್ತನ ಪುತ್ರನಾದನು. ಅವನು ಕಾಶೀಪುರದಲ್ಲಿ ತನ್ಮಯತೆಯಿಂದ ಶಿವನ ಧ್ಯಾನದಲ್ಲಿ ಮಗ್ನನಾದನು. ಅವನು ಶಿವಲಿಂಗ ಪ್ರತಿಷ್ಠೆ ಮಾಡಿ ಬಹುಕಾಲದವರೆಗೆ ತಪಾಚರಣೆ ಮಾಡಿದ ಬಳಿಕ ಶಿವನ್ನು ಪ್ರಸನ್ನನಾದನು. ಭಗವಾನ್ ವಿಶ್ವನಾಥನು ವಿಶಾಲಾಕ್ಷಿ ಉಮಾದೇವಿಯೊಡನೆ ಯಜ್ಞದತ್ತ ಪುತ್ರನ ಬಳಿಗೆ ಬಂದು ತನ್ನ ಮೆಚ್ಚುಗೆಯನ್ನ ತಿಳಿಸಿ ಇಚ್ಛಿತ ವರವನ್ನ ಕೇಳೆಂದ. ಮಹೇಶ್ವರನು ಹೀಗೆ ನುಡಿದ ಕೂಡಲೇ ಕುಬೇರನು ಕಣ್ತೆರೆದ. ಉಮಾವಲ್ಲಭ ಶ್ರೀಕಂಠನು ಸಹಸ್ರ ಸೂರ್ಯರಂತೆ ಪ್ರಕಾಶಮಾನವಾಗಿ ಎದುರಿಗೆ ನಿಂತಿದ್ದನು. ಭಗವಂತನ ದಿವ್ಯ ಪ್ರಕಾಶದಿಂದ ಕುಬೇರನ ಕಣ್ಣು ಕುಕ್ಕಿದವು. ಆಗ ಕುಬೇರನು ಅವನಿಗೆ ಪ್ರಣಾಮಗಳನ್ನರ್ಪಿಸಿ, ದೇವ, ನಿನ್ನನ್ನು ಕಣ್ತುಂಬಿ ನೋಡುವಂತೆ ದೃಷ್ಟಿಯನ್ನನುಗ್ರಹಿಸು. ಚಂದ್ರಶೇಖರ, ಬೇರೆ ವರಗಳಿಂದ ನನಗೆ ಪ್ರಯೋಜನವೇನಿದೆ ಎಂದು ವಿನಮ್ರನಾದ. ಮಹೇಶ್ವರನು ಅವನ ತಲೆಯ ಮೇಲೆ ಹಸ್ತವನ್ನಿಟ್ಟ ಕೂಡಲೇ ಅವನಿಗೆ ದಿವ್ಯ ದೃಷ್ಟಿಯು ಪ್ರಾಪ್ತವಾಯಿತು. ಆಗ ಕುಬೇರ ಶಿವನ ಬಳಿಯಲ್ಲಿದ್ದ ಉಮಿಯನ್ನ ದಿಟ್ಟಿಸಿ ನೋಡತೊಡಗಿದ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಒಬ್ಬ ಸುಂದರ ತರುಣಿಯು ಮಹಾದೇವನ ಬಳಿಯಲ್ಲಿದ್ದುದನ್ನ ಕಂಡು ಅವನಿಗೆ ವಿಸ್ಮಯವಾಯಿತು. ಈ ಸ್ತ್ರೀ ಯಾವ ದೊಡ್ಡ ತಪಾಚರಣೆ ಮಾಡಿರುವಳೆಂದು, ಶಿವನ ಸನ್ನಿಧಾನದಲ್ಲಿ ವಾಸವಾಗಿರುವಳು. ನನಗಿಂತಲೂ ಇವಳ ತಪಸ್ಸು ದೊಡ್ಡದಿದ್ದೀತೆ ಎಂದು ಅವನು ಉಮೆಯನ್ನ ದಿಟ್ಟಿಸಿ ನೋಡತೊಡಗಿದನು. ಉಮೆ, ಪ್ರಭು, ಈ ದುಷ್ಟ ತಪಸ್ವಿಯು ಒಂದೇ ಸಮನಾಗಿ ನನ್ನನ್ನೇ ದಿಟ್ಟಿಸಿ ನೋಡುತ್ತಿರುವನಲ್ಲ. ಇವನಿಗೆ ನೀನು ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ದೇ ತಪ್ಪು ಎಂದಳಾಕೆ. ಆಗ ಶಿವ, ಉಮೆ, ಯಜ್ಞದತ್ತ ಕುಮಾರನಾದ ಇವನು ನಿನ್ನ ಪುತ್ರನೇ ಆಗಿರುವನು. ಇವನ ದೃಷ್ಟಿಯಲ್ಲಿ ಯಾವ ವಿಕಾರಗಳೂ ಇಲ್ಲ ಎಂದಾಗ ನಿನ್ನನ್ನ ನೋಡುವ ಇವನ ಎಡಗಣ್ಣೆ ಒಡೆದು ಹೋಯಿತು. ಅವನು ನಿನ್ನ ತಪಸ್ಸಿನ ವರ್ಣನೆ ಮಾಡುತ್ತಿರುವನು ಎಂದು ಶಿವನು ಉಮೆಗೆ ಹೇಳಿ ಯಜ್ಞದತ್ತ ಕುಮಾರನನ್ನುದ್ದೇಶಿಸಿ, ನೀನು ಅಲಕಾವತಿ ನಗರಕ್ಕೆ ಒಡೆಯನಾಗುವೆ. ನಿನ್ನ ನಗರದ ಸಮೀಪದಲ್ಲಿದ್ದ ಕೈಲಾಸದಲ್ಲಿ ವಾಸ ಮಾಡುವೆನು. ನೀನು ನನ್ನ ಪರಮ ಭಕ್ತನೂ ಮಿತ್ರನೂ ಹೌದು. ನಿನ್ನ ವಾಮನೇತ್ರವು ಒಡೆದಿರುವುದರಿಂದ ನೀನು ಪಿಂಗಲ ನೇತ್ರನಾಗುವೆ. ನೀನು ಕುಬೇರನೆಂದು ಪ್ರಸಿದ್ಧನಾಗುವೆ ಎಂದು ಉಮೆಯೊಡನೆ ಕೈಲಾಸಕ್ಕೆ ತೆರಳಿದನು. ಕುಬೇರನು ಅಲಕಾವತಿ ನಗರಿಗೆ ಪ್ರಯಾಣ ಮಾಡಿದನು. ಶಿವನು ಕುಬೇರನಿಗೆ ಧನಾಧಿಪತಿಯ ಸ್ಥಾನವನ್ನ ಕೊಟ್ಟ ನಂತರ ಶಿವನು ತನ್ನ ಗಣದೊಡನೆ ಕೈಲಾಸದಲ್ಲಿ ವಾಸ ಮಾಡತೊಡಗಿದನು. ಅಲ್ಲಿ ದಕ್ಷಕುಮಾರಿಯಾದ ಸತೀದೇವಿಯನ್ನು ವಿವಾಹವಾಗಿ ಶಂಭುವು ಸ್ವತಂತ್ರನಾದನು. ಯೋಗ ಪಾರಾಯಣನು ಧ್ಯಾನತಪ್ತನಾಗಿ ಕೈಲಾಸ ಪರ್ವತದಲ್ಲಿ ಪತ್ನಿಯಾದ ಸತೀದೇವಿಯೊಡನೆ ವಾಸ ಮಾಡುತ್ತಿದ್ದನು ಎನ್ನುತ್ತೆ ಶಿವಪುರಾಣ. ಇಂದಿಗೂ ಕುಬೇರನೊಂದಿಗೆ ಕೈಲಾಸ ಪರ್ವತದಲ್ಲೇ ಶಿವ ವಾಸಿಸುತ್ತಿದ್ದಾನೆಂದು ಪ್ರತೀತಿ ಇದೆ. ಆ ಶಕ್ತಿಗೆ ನಿದರ್ಶನವಾಗಿ
ಇಂದಿಗೂ ಕೈಲಾಸ ಪರ್ವತವನ್ನ ಏರೋದಕ್ಕೆ ಕೆಲವು ಮಂದಿಗೆ ಬಿಟ್ರೆ ಬೇರ್ಯಾರಿಗೂ ಸಾಧ್ಯವಾಗಿಲ್ಲ ಅನ್ನೋದೇ ನಿಗೂಢವಾಗಿರೋದು. ಇವಿಷ್ಟು ಕೈಲಾಸ ಪರ್ವತಕ್ಕೆ ಶಿವ ಹೋದುದರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.